ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನರ ಮನಸ್ಸು ಯಾವ ಕಡೆಗಿತ್ತು, ಯಾರನ್ನ ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಬೇಕು ಅಂತ ಹೇಳಿ ಜನ ತೀರ್ಮಾನವನ್ನು ಕೈಗೊಂಡಿದ್ರು ಅನ್ನೋದು ಮುಖ್ಯ. ಪಕ್ಷಗಳು ತಮ್ಮದೇ ಆದಂತಹ ಅಜೆಂಡಾಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ. ಪಕ್ಷಗಳು ತಮ್ಮದೇ ಆದಂತಹ ಘೋಷಣೆಗಳನ್ನು ಜನರ ಮುಂದೆ ಇಟ್ಟಿದ್ರು. 400 ಪಾರ್ ಅನ್ನೋದನ್ನ ಬಿಜೆಪಿಯವರು ಹೇಳಿದ್ರು, ಎನ್ಡಿಎನವರು ಹೇಳಿದ್ರು. ಅದೇ ಇಂಡಿಯಾ ಬ್ಲಾಕ್ನವರು ಎಲ್ಲೂ ಕೂಡ ಸ್ಪಷ್ಟವಾಗಿ ಆರಂಭಿಕ ಹಂತದಲ್ಲಿ ಇಷ್ಟೇ ಸೀಟ್ ಗೆಲ್ತೀವಿ ಅನ್ನೋದನ್ನು ಹೇಳಲಿಲ್ಲ. ಆದರೆ ಕಡೆಯ ಹಂತಗಳಿಗೆ ಬಂದಂತಹ ಸಂದರ್ಭದಲ್ಲಿ 300 ಸೀಟ್ ಗೆಲ್ತೀವಿ ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡಿದ್ರು. 300+ ಗೆಲ್ತೀವಿ ಅನ್ನೋದನ್ನ ಇಂಡಿಯಾ ಬ್ಲಾಕ್ನ ಪಕ್ಷಗಳು ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಸಮೀಕ್ಷೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಆಯಾ ಹಂತಗಳಲ್ಲಿ, ಆಯಾ ಪ್ರದೇಶಗಳಲ್ಲಿ, ಆಯಾ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಹೋಗಿ ಅಲ್ಲಿ ಮತದಾರರನ್ನ ಮಾತನಾಡಿಸುವಂಥದ್ದು, ಆ ಮತದಾರರ ಮೂಲಕವಾಗಿ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಯಾರ ಕಡೆಗೆ ಈ ಒಂದು ಒಲವಿದೆ, ಯಾರ ಕಡೆಗೆ ಅವರ ನಿಲುವಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು, ಇವೆಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ನಾನು ನಿಮಗೆ ಮೊದಲಿಗೆ ಯಾವ ಸ್ವರೂಪದಲ್ಲಿ ಇಲ್ಲಿ ನಮ್ಮ ಸರ್ವೆ ನಡೆದಿದೆ, ಸರ್ವೆ ಮೆಥಡಾಲಜಿ ಹೇಗಿತ್ತು ಅನ್ನೋದನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ನಾನು ಈಗ ಮ್ಯಾಜಿಕ್ ವಾಲ್ ಮೂಲಕವಾಗಿ ನಿಮಗೆ ಇದನ್ನು ವಿವರಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನಡೆಸಿರುವಂತಹ ಒಂದು ಈ ಸರ್ವೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಮೆಗಾ ಎಕ್ಸಿಟ್ ಪೋಲ್ ಅನ್ನ ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ ಇದೆ. ಇಲ್ಲಿ ಹೇಗೆ ನಡೆಸಿದ್ವಿ ಅಂತ ಹೇಳಿದ್ರೆ, ದೇಶಾದ್ಯಂತ ಈ ಸರ್ವೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ದೇಶದ ಎಲ್ಲ ಉದ್ದಗಲಕ್ಕೂ ಕೂಡ ಈ ಒಂದು 95% ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸರ್ವೆಯನ್ನು ಮಾಡಲಾಗಿದೆ. ನಾವು ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ, ಎಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದ್ದೀವಿ ಅನ್ನೋದನ್ನು ಕೂಡ ಅತ್ಯಂತ ಪಾರದರ್ಶಕವಾಗಿ ನಿಮ್ಮ ಮುಂದೆ ಈ ಒಂದು ಮಾಹಿತಿಯನ್ನು ಕೂಡ ಇಡ್ತಾ ಇರುವಂಥದ್ದು. 95% ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ 180 ಜನರನ್ನ ಮಾತನಾಡಿಸಿದ್ದೀವಿ. 180 ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೀವಿ. ಅದರ ಆಧಾರದ ಮೇಲೆನೆ ಇಲ್ಲಿ ಈ ಒಂದು ರಿಸಲ್ಟ್ ಅನ್ನ ನಿಮಗೆ ಕೊಡ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾಗಿ ಯಾವ ಸ್ವರೂಪದಲ್ಲಿ ಈ ಒಂದು ವಿಚಾರವನ್ನು ನೋಡ್ತಾ ಹೋದಾಗ 95,000ಕ್ಕೂ ಅಧಿಕ ಸ್ಯಾಂಪಲ್ ಗಾತ್ರವೂ ಕೂಡ ಇಲ್ಲಿ ಇತ್ತು. ಸುಮಾರು 97,000 ಜನರನ್ನ ನಾವು ಮಾತನಾಡಿಸಿದ್ದೀವಿ. ನಿರ್ದಿಷ್ಟ ಪ್ರಶ್ನಾವಳಿಯ ಮೂಲಕವಾಗಿಯೇ ಸರ್ವೆಯನ್ನು ಮಾಡಿರುವಂಥದ್ದು. ಸರ್ವೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಿರ್ದಿಷ್ಟ ಪ್ರಶ್ನಾವಳಿ ಇತ್ತು. ಆ ಪ್ರಶ್ನಾವಳಿಯ ಮೂಲಕವಾಗಿಯೇ ಜನರನ್ನ ಮಾತನಾಡಿಸಿದ್ವಿ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥದ್ದು. ಅಂದರೆ ನೀವು ಯಾರಿಗೆ ವೋಟ್ ಹಾಕ್ತೀರಿ ತಿಳ್ಕೊಂಡು ನೇರವಾಗಿ ಕೇಳಿದರೆ ಜನ ಬಾಯಿ ಬಿಡೋದಿಲ್ಲ. ಆದರೆ ಅವರಿಗೊಂದು ನಿರ್ದಿಷ್ಟ ಪ್ರಶ್ನಾವಳಿಯನ್ನು ಕೇಳಿದಾಗ, ಅವರಲ್ಲಿ ಮಾತನಾಡ್ತಾ ಹೋದಾಗ ಒಂದಿಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು ಯಾರ ಕಡೆಗೆ ಒಲವು ತೋರಿಸಿದಂತೆ. ಆಯಾ ರಾಜ್ಯಗಳ ವಿಷಯಗಳ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಿದ್ವಿ. 11 ಪ್ರಾದೇಶಿಕ ಭಾಷೆಗಳಲ್ಲಿ ಈ ಪ್ರಶ್ನಾವಳಿ ಇತ್ತು. 11 ಪ್ರಾದೇಶಿಕ ಭಾಷೆಗಳಲ್ಲಿ ಈ ಪ್ರಶ್ನಾವಳಿಗಳಿದ್ವು. ಆ ಮೂಲಕವಾಗಿ ಪ್ರಶ್ನೆಗಳನ್ನು ಮಾಡಿದ್ವಿ. ಇನ್ನು ಈ ಸರ್ವೆಯ ವಿಧಾನ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಸರ್ವೆಯ ವಿಧಾನದ ವಿಚಾರಕ್ಕೆ ಬಂದಾಗ ಸಮೀಕ್ಷೆಯ ಎಲ್ಲ ಹಂತಗಳ ಮತಕ್ಷೇತ್ರಗಳಲ್ಲೂ ಕೂಡ ಸರ್ವೆಯನ್ನು ಮಾಡಿಸಿರುವಂಥದ್ದು. ಅಂದರೆ ಆಯಾ ಪ್ರದೇಶದಲ್ಲಿ ಮತದಾನ ಆಗ್ತಾ ಇದ್ದ ಸಂದರ್ಭಗಳಿಗೆ ಹೋಗಿ ಆಯಾ ಮತಗಟ್ಟೆಗಳಲ್ಲಿ ಭೇಟಿ ನೀಡಿ ಅಲ್ಲಿ ಸರ್ವೆಯನ್ನು ನಡೆಸಿರುವಂಥದ್ದು. ಎಲ್ಲ ಹಂತಗಳ ಮತಕ್ಷೇತ್ರಗಳಲ್ಲೂ ಕೂಡ ಸರ್ವೆಯನ್ನು ನಡೆಸಲಾಗಿದೆ. ಮತದಾನದ ದಿನ ಅಭಿಪ್ರಾಯವನ್ನು ಸಂಗ್ರಹಿಸಿ ಸಾಂಪ್ರದಾಯಿಕ ವಿಧಾನಕ್ಕೆ ಬ್ರೇಕ್ ಅನ್ನು ಹಾಕಿದ್ದೀವಿ. ಮತದಾನದ ದಿನವೇ ಅಭಿಪ್ರಾಯ ಸಂಗ್ರಹದ ಸಾಂಪ್ರದಾಯಿಕ ವಿಧಾನಕ್ಕೆ ಬ್ರೇಕ್ ಹಾಕಿರುವಂಥದ್ದು. ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾಗಿ ಮತದಾನದ ಮರುದಿನ ಅಭಿಪ್ರಾಯ ಸಂಗ್ರಹವನ್ನು ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಮತದಾನದ ಮರುದಿನ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಮತ್ತು ವಿಶ್ವಾಸಾರ್ಹ ಅಭಿಪ್ರಾಯ ಸಂಗ್ರಹಕ್ಕೆ ಪೂರಕವಾದಂತಹ, ಅಂದರೆ ಯಾವುದೇ ಹರಿಬರಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸರ್ವೆಯನ್ನು ಮಾಡೋ ಬದಲಿಗೆ ಮೊದಲ 6 ಹಂತಗಳಲ್ಲಿ ಮತದಾನದ ಮರುದಿನ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಮತ್ತು ಕಡೆಯ ಹಂತ ಅಂದರೆ ಇವತ್ತು ನಡೀತಾ ಇರುವಂತಹ ಕ್ಷೇತ್ರ ಏನಿದೆಯಲ್ಲ, ಕ್ಷೇತ್ರಗಳಿಂದವಲ್ಲ, ಅಲ್ಲಿ ಮಾತ್ರನೇ ಈಗ ಈ ಒಂದು ಸಮೀಕ್ಷೆಯನ್ನು ನಡೆಸಿರುವಂಥದ್ದು. ಪ್ರತಿ ಲೋಕಸಭೆಯ 3 ಅಥವಾ ಅದಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸರ್ವೆಯನ್ನು ನಡೆಸಿರುವಂಥದ್ದು. ಪ್ರತಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ 3 ವಿಧಾನಸಭಾ ಕ್ಷೇತ್ರಗಳನ್ನು ಮೊದಲನೇ ಪಾಯಿಂಟ್ ಔಟ್ ಮಾಡಿ, ಯಾಕಂದರೆ ಒಂದು ಕ್ಷೇತ್ರದ ಬಲಾಬಲವೂ ಕೂಡ ಗೊತ್ತಿರುತ್ತೆ. ಆ ಬಲಾಬಲದ ಆಧಾರದ ಮೇಲೂ ಕೂಡ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ಬೂತ್ಗಳಲ್ಲಿ ಸರ್ವೆಯನ್ನು ಮಾಡಲಾಗಿದೆ. 10 ಬೂತ್ಗಳ ಪ್ರದೇಶದಲ್ಲಿ ಬೂತ್ಗಳ ಆಯ್ದ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ನ್ಯೂಸ್ 18 ಮಾಡಿರುವಂಥದ್ದು. ಹೀಗೆ ಮರುದಿನದ ಮೆಥಡಾಲಜಿ ಹೇಗಿತ್ತು ಅಂತ ಹೇಳಿದ್ರೆ, ಪ್ರತಿ ಬೂತ್ನಲ್ಲಿ 15 ಮಂದಿಯ ಸಂದರ್ಶನವನ್ನು ಮಾಡುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾದಂಥ ಟಾರ್ಗೆಟ್ ಆಗಿತ್ತು. ಮನೆಯಲ್ಲೂ ಸಂದರ್ಶನವನ್ನು ಮಾಡಿ ಆ 15 ಜನರನ್ನ ಮಾತನಾಡಿಸುವಂಥದ್ದು ಹೇಳಿದ್ರೆ, ಅವರ ಮನೆಗೆ ಹೋಗಿ ಅವ್ರ ಜೊತೆ ಕುಳಿತುಕೊಂಡು ಮಾತನಾಡಿ ಅಲ್ಲಿಂದ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ಅವರ ಅಭಿಪ್ರಾಯ ಮತ್ತು ಮತದಾರರ
ಸುತ್ತಮುತ್ತಲಿನವರ ಅಭಿಪ್ರಾಯವೂ ಕೂಡ ಸಿಗೋದಕ್ಕೆ ಅವಕಾಶಗಳಿರುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಆ ಮತದಾರನ ಅಭಿಪ್ರಾಯದ ಆಧಾರದ ಮೇಲೆ ಈ ಮುಖಾಮುಖಿ ಸಂದರ್ಶನವನ್ನು ಇಲ್ಲಿ ಮಾಡಿರುವಂಥದ್ದು. ಮುಖಾಮುಖಿ ಸಂದರ್ಶನದ ಮೂಲಕವಾಗಿ ಪ್ರತಿ ಮನೆಯ ಒಬ್ಬರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ. ಮನೆಯ ಜನರ ಅಭಿಪ್ರಾಯ ಏನೇ ಇದ್ರೂ ಕೂಡ ಒಬ್ಬರ ಅಭಿಪ್ರಾಯವನ್ನು ಇಲ್ಲಿ ನಿರ್ದಿಷ್ಟವಾಗಿ ಪಾಯಿಂಟ್ ಔಟ್ ಮಾಡ್ಕೊಂಡಿರುವಂಥದ್ದು. ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಕೂಡ ಇದರಲ್ಲಿ ಮಾಡಿದ್ವಿ. ಇನ್ನು 7ನೇ ಹಂತದಲ್ಲಿ ನಡೆಯುವಂತಹ ಮತದಾನದ ಸರ್ವೆ, ಪ್ರತಿ ಬೂತ್ನಲ್ಲಿ 15 ಮಂದಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಅಲ್ಲಿ ಮತದಾನ ಮಾಡಿ ಬಂದವರಿಂದ, ಅಂದರೆ ಉಳಿದ ಹಂತಗಳಲ್ಲಿ ಮತದಾನ ನಡೆದ ಮರುದಿನ ಸರ್ವೆಯನ್ನು ನಡೆಸಿದ್ರೆ, ಇವತ್ತು ಮತದಾನ ನಡೀತಿರುವಂತಹ ಕಡೆಗಳಲ್ಲಿ ಇವತ್ತೇ ಸರ್ವೆಯನ್ನು ಮಾಡ್ತಾ ಇರುವಂಥದ್ದು. ಮತದಾನ ಮಾಡಿ ಬಂದವರಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು 57 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಪ್ರತಿ 5 ಮಂದಿಗೆ ಒಬ್ಬರಂತೆ ಆಯ್ಕೆ ಮಾಡಿ ಈ ಒಂದು ಸಂದರ್ಶನವನ್ನ ಮಾಡಲಾಗಿದೆ. ಅವರಿಂದ ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಲಾಗಿದೆ. ವೈಯಕ್ತಿಕ ಅಭಿಪ್ರಾಯ ಮಾತ್ರವೇ ಇಲ್ಲಿ ದಾಖಲಾಗಿದೆ. ಇಡೀ ಅವರ ಸಮುದಾಯ ಅಥವಾ ಅವರ ಜೊತೆಗಿದ್ದಂಥವರು ಅವರ ಅಭಿಪ್ರಾಯಕ್ಕಿಂತ ವೈಯಕ್ತಿಕ ಅಭಿಪ್ರಾಯದ ಸಂಗ್ರಹಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು. ಇನ್ನು ಫೀಲ್ಡ್ ವರ್ಕ್ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ನುರಿತ ಮತ್ತು ತಜ್ಞ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಸರ್ವೆಯನ್ನ ಮಾಡೋದರಲ್ಲಿ ಅನುಭವ ಇರುವಂಥವರು 10 ಏಜೆನ್ಸಿಗಳ ಮೂಲಕವಾಗಿಯೂ ಕೂಡ ಈ ಸರ್ವೆಯನ್ನ ನಡೆಸಿರುವಂಥದ್ದು. 10 ಏಜೆನ್ಸಿಗಳ ಮೂಲಕವಾಗಿ, ತಜ್ಞರ ಮೂಲಕವಾಗಿ ಸ್ಯಾಂಪಲ್ ಸಂಗ್ರಹಿಸಿ ಅಭಿಪ್ರಾಯ ಸಂಗ್ರಹದ ತರಬೇತಿಯನ್ನು ಅವರಿಗೆ ಕೊಟ್ಟು, ಯಾವ ಸ್ವರೂಪದಲ್ಲಿ ನೀವು ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಅನ್ನೋ ತರಬೇತಿಯನ್ನು ಕೊಟ್ಟು, ಪ್ರತಿ ಏಜೆನ್ಸಿಗಳಿಂದ 2-3 ರಾಜ್ಯಗಳಲ್ಲಿ ಸಂಚಾರವೂ ಕೂಡ ಆಗಿದೆ. ಅವರು ಅಲ್ಲಿ ಹೋಗಿ ಏಜೆನ್ಸಿಗಳ ಕೆಲಸದ ಬಗ್ಗೆ ನೋಡಲ್ನ ಮೂಲಕವಾಗಿ ನಿಗಾ ಇಡುವಂತಹ ಕೆಲಸವನ್ನು ಕೂಡ ನ್ಯೂಸ್ 18 ಮತ್ತೊಂದು ಕಡೆಯಲ್ಲಿ ಮಾಡ್ತಾ ಇತ್ತು ಏಕಕಾಲದಲ್ಲಿ. ಸರ್ವೆ ಸಂಗ್ರಹದಲ್ಲಿ ಲೋಪ ಆಗದಂತೆ ಮುಂಜಾಗ್ರತೆಯನ್ನು ಕೂಡ ಸಂಪೂರ್ಣವಾಗಿ ವಹಿಸಿಕೊಳ್ಳಲಾಗಿತ್ತು. ಅಭಿಪ್ರಾಯ ಕೊಟ್ಟ ಮತದಾರನಿಂದ ಖಾತ್ರಿಪಡಿಸಿಕೊಳ್ಳಲಾಗಿತ್ತು ಆತ ಈ ಅಭಿಪ್ರಾಯವನ್ನು ತಿಳಿಸಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಂಡಿದ್ವಿ. ಇದು ಈ ಇಡೀ ಸರ್ವೆ ನಡೆದಿರುವಂತಹ ಮೆಥಡಾಲಜಿ. ಯಾಕೆ ಇದನ್ನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಯಾವ ಸ್ವರೂಪದಲ್ಲಿ ಒಂದು ಸರ್ವೆ ನಡೆಯುತ್ತೆ ಅನ್ನುವಂಥದ್ದು ಕೂಡ. ಸರ್ವೆಯ ಬಗ್ಗೆ ಅನೇಕರು ಅನೇಕ ಸ್ವರೂಪಗಳಲ್ಲಿ ಟೀಕೆಯನ್ನು ಮಾಡ್ತಾ ಇರ್ತಾರೆ. ಅದು ಸರ್ವೆ ಸಾಮಾನ್ಯ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಸರ್ವೆ ನಡೆಸುವಂತಹ ಸಂದರ್ಭದಲ್ಲಿ ಕೂಡ ಅದನ್ನು ವೈಜ್ಞಾನಿಕವಾಗಿಯೇ ಆ ಸರ್ವೆಯನ್ನು ನಡೆಸಲಾಗುತ್ತೆ. ಮತ್ತು ಪ್ರತಿ ಸರ್ವೆಯ ಪ್ರಯತ್ನವೂ ಕೂಡ ಇರುವಂಥದ್ದು ಸತ್ಯವನ್ನು ಹೊರಗಡೆ ತರುವಂಥದ್ದೇ ಆಗಿರುತ್ತೆ. ಆ ಮೂಲಕವಾಗಿ ಅತ್ಯಂತ ನಿಖರವಾದಂತಹ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ರ ಭಾಗವಾಗಿಯೇ ನ್ಯೂಸ್ 18 ಈ ಒಂದು ಸರ್ವೆಯನ್ನು ನಡೆಸಿದೆ. ಸರ್ವೆಯ ಮೂಲಕವಾಗಿ ಜನರ ಅಭಿಪ್ರಾಯದ ಆಧಾರಿತವಾಗಿ ಯಾರು ಎಷ್ಟು ಸೀಟ್ಗಳನ್ನು ದೇಶದಲ್ಲಿ ಗಳಿಸಬಹುದು ಈ ಬಾರಿ ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಮಯ ಹತ್ರ ಆಗ್ತಾ ಇದೆ. ಎಕ್ಸಿಟ್ ಪೋಲ್ ನ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.